ವಿರಾಮದ ನಂತರ ಮನುಕುಲದ ಒಳಿತಿಗಾಗಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ. ಡಾಕ್ಟರ್ ಚಂದ್ರಶೇಖರ್ ಗುರೂಜಿಯವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನೀವು ಕೂಡ ಕರೆ ಮಾಡಿ ನೀವು ಮಾತನಾಡಬಹುದು. ಸರಳ ಜೀವನ ವಾಹಿನಿ ಅಂದ್ರೇನು ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಬಹುದು. ಗುರೂಜಿ, ನಿಮ್ದು ಜನ್ಮಭೂಮಿ ಕರ್ನಾಟಕ, ಆದರೆ ಕರ್ಮಭೂಮಿ ಮುಂಬೈ. ಯಾಕೆ ಕನ್ನಡದಲ್ಲೇ ಒಂದು ವಾಹಿನಿಯನ್ನು ತೆಗಿಬೇಕು ಅನ್ನುವಂತಹ ಇಚ್ಛೆ ಬಂತು? ಕರ್ಮಭೂಮಿಲೇ ತೆಗಿಬೋದಿತ್ತಲ್ಲ ಅನ್ನೋದು ಜನತೆಯ ಪ್ರಶ್ನೆ. ನಾನು ನೋಡ್ರಿ, ಇದು ಭಾಳ ಸಲ ಕ್ವಶನ್ ಬಂದಂಥದ್ದು. ಇದು ನನ್ನ ಪಾಲಿಗೆ ಜನ್ಮಭೂಮಿ ಕರ್ನಾಟಕ ಆಗಿದೆ, ಕರ್ಮಭೂಮಿ ಮಹಾರಾಷ್ಟ್ರ ಇದೆ. ಯಾಕಂದ್ರೆ ಇವತ್ತಿಗೂ ನಾನು ಮುಂಬೈಯಲ್ಲೇ ನಾನು ಕುತ್ಕೊಳ್ಳೋದು, ಮುಂಬೈಯಲ್ಲೇ ಇರೋದು ಏನ್ರಿ. ಅದು ನನ್ನ ಜನ್ಮವನ್ನು ಕೊಟ್ಟಂಥ ಈ ತಾಯಿನಾಡನ್ನು ನಾನು ಎಂದೂ ಮರೆಯುವಂಥದ್ದಲ್ಲ. ಎದಕ್ಕಂದ್ರೆ ಅದು ಮೊದಲ, ಆಮೇಲೆ ಕರ್ಮಭೂಮಿ ಆಗುವಂಥದ್ದು. ಮೊದಲೇ ಜನ್ಮ ಕೊಟ್ಟ ತಾಯಿನ ನಾವು ಮರೆತು ಮುಂದೆ ಕರ್ಮಭೂಮಿಗೆ ಹೋಗೋದು ಅರ್ಥ ಇರಂಗಿಲ್ಲ. ಬಟ್ ಇವತ್ತು ಕರ್ಮಭೂಮಿನೂ ಅಷ್ಟೇ ಇಂಪಾರ್ಟೆಂಟ್ ಇದೆ, ಇರೋವಂತಲ್ಲ ಅಂತಲ್ಲ. ಬಟ್ ಜನ್ಮಭೂಮಿಗೆ ಅದ್ರ ಪ್ರಾಮುಖ್ಯತೆನೇ ಅಲ್ಲ ಬೇರೆ ಇದೆ. ಅಂದ್ರೆ ಕರ್ಮಭೂಮಿಗಿಂತ ಜನ್ಮಭೂಮಿ ಬಹಳ ಮುಖ್ಯವಾದಂಥದ್ದು. ಇದಕ್ಕೊಂದು ನನ್ನ ಕೊಡುಗೆ ಇರಬೇಕು. ಇವನ್ನು ನಾನು ಸರಳ ವಾಸ್ತುವಿನಲ್ಲಿ ತರಬೇಕಾದ್ರೂ ನಾನು ಮೊದಲು ನನ್ನ ಜನ್ಮಭೂಮಿಯಲ್ಲಿ ಶುರು ಮಾಡ್ಕೊಂಡು ಆಮೇಲೆ ಕರ್ಮಭೂಮಿಯಲ್ಲಿ ಶುರು ಮಾಡಿದ್ದೇನೆ. ಇವೊಂದು ನಾನು ಮುಂಬೈಲಿ ಇರ್ತಿದ್ರು ಸಹಿತ ಹಾಗೆ ಈ ಒಂದು ವಾಹಿನಿಯನ್ನು ತರಬೇಕಾದಾಗ ಇದು ನೀವಂದಾಗ ಸಾಕಷ್ಟು ನಾನು ಇವತ್ತು ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದೇನೆ. ಅಲ್ಲಿ ತರೋಕ್ಕಿಂತ ಮೊದಲು ನನ್ನ ಜನ್ಮಭೂಮಿಗೆ ಒಂದು ಕೊಡುಗೆ ಆಗಬೇಕು. ಅದು ಒಳಗೆ ಅಂತರಾಳದ ಖುಷಿ ಮತ್ತು ಅಷ್ಟಿಷ್ಟು ಇರಂಗಿಲ್ಲ. ಅದಕ್ಕೆ ನಾನು ಮೊದಲ ಜನ್ಮಭೂಮಿಗೆ ಒಂದು ಕೊಡುಗೆನ ತರುವಂಥದ್ದು ಸಂಬಂಧನೇ ಈ ಚಾನಲನ್ನು ಇಲ್ಲಿ ಶುರು ಮಾಡಿದಂಥದ್ದು. ಮುಂದೆ ಅದು ಕರ್ಮಭೂಮಿಗೆ ಒಂದು ಚಾನಲನ್ನು ಶುರು ಮಾಡುವಂಥದ್ದು ಯೋಜನೆಗಳಿದ್ದಾವೆ. ದೇಶದ ತುಂಬ ಮುಟ್ಟುವಂಥದ್ದು ಅದು ಸಹಿತ ಹಲವಾರು ಮೈನಲ್ಲಿ ಇದೆ. ಅದು ಏನು ದೇವರ ಒಂದು ದಯಪಾಲಿಸ್ತಾನೆ ಏನು ಗೊತ್ತಿಲ್ಲ. ಅದಕ್ಕೆ ಇವತ್ತು ನನ್ನ ಜನ್ಮಭೂಮಿ ನನ್ನ ಪಾಲಿಗೆ ಬಹಳ ಶ್ರೇಷ್ಠವಾದಂಥದ್ದು. ಜನ್ಮಭೂಮಿ ಕೊಟ್ಟು ಮುಂದಿನ ಹೆಜ್ಜೆನ ಇಡೋಣ ಅಂತಿಕೊಂಡು ನಾನು ಜನ್ಮಭೂಮಿಗೆ ಮಾಡಿ. ಒಂದು ವಾಹಿನಿಯ ಸೃಷ್ಟಿ ಸುಲಭದ ಮಾತಲ್ಲ ಗುರೂಜಿ. ಶೀರ್ಷಿಕೆಯಿಂದ ಹಿಡಿದು ಪ್ರತಿ ಹಂತದಲ್ಲೂ ಕೂಡ ಸಾಕಷ್ಟು ಶ್ರಮ ಇದ್ದೇ ಇರುತ್ತೆ. ಸರಳ ಜೀವನ ಅಂತಾನೆ ಯಾಕೆ ಶೀರ್ಷಿಕೆ ಚಾನಲ್ಗೆ ಅಂತ? ನೋಡ್ರಿ, ಅದು ಒಂದು ಸರಳ ಅನ್ನೋದು ನನಗೆ ಬಹಳ ಲೈಕ್ ಆದಂಥ ವರ್ಡ್ ಇತ್ತದು. ಎದಕ್ಕಂದ್ರೆ ನನ್ನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದೆ ಏನ್ರಿ. ಇವತ್ತು ಎಷ್ಟೋ ಜನಕ್ಕೆ ನಾನು ಹೇಳ್ತಾ ಇರ್ತೀನಿ, 1200 ರೂಪಾಯಿಗೆ ನಾನು ಮುಂಬೈದಲ್ಲಿ ನೌಕರಿ ಮಾಡ್ತಾ ಇದ್ದೆ. 900 ರೂಪಾಯಿ ತೆಗೆದುಕೊಂಡು ಮುಂಬೈಗೆ ಹೋದವನು. 1200 ರೂಪಾಯಿಗೆ ನೌಕರಿ ಮಾಡ್ತಾ ಇದ್ದಾಗ ಅವಾಗಿನ ನನ್ನ ಅಟಿಟ್ಯೂಡ್ಸು ಬಿಹೇವಿಯರ್ಸು ಏನಾರ ಈಗ ಚೇಂಜ್ ಆಗಿದ್ರೆ ನನಗೆ ಹೇಳಬೇಕು, ನಾನು ಚೇಂಜ್ ಮಾಡ್ಕೋತೀನಿ ಅಂತ ಹೇಳ್ತೀನಿ. ಆ ಸರಳತೆನ ನಾನು ಇವತ್ತಿಗೂ ಸೇಮು. ಇನ್ನ ಮುಂದೆ ಬೇಕಾದಷ್ಟು ಹೋದ್ರು ಸಹಿತ ಆ ಸರಳತೆನದೊಳಗೆ ನಾನು ಎಂದೂ ಚೇಂಜ್ ಆಗೋದಿಲ್ಲ. ಇದಕ್ಕೆ ನಂದಾದ ಒಂದಿಷ್ಟು ಮಂದಿದ್ದು ನಾನು ನೋಡಿ ಕಲ್ಕೊಂಡಿದ್ದು. ಹೀಗಾಗಿ ಆ ಸರಳತನ ಮನುಷ್ಯನಲ್ಲಿ ಇತ್ತಂತಂದ್ರೆ ಅವನು ಅತ್ಯುನ್ನತ ಸ್ಥಾನದಲ್ಲಿ ಹೋಗ್ಲಿಕ್ಕೆ ಎರಡು ಮಾತಿಲ್ಲ. ಫಸ್ಟ್ ಪ್ರತಿಯೊಬ್ಬ ಮನುಷ್ಯ ಆ ಸರಳತನ ಬರಬೇಕು. ಅದಕ್ಕೆ ಆ ಸರಳ ಅನ್ನೋಂಥ ವರ್ಡ್ ನನ್ನ ತಲೆಯಲ್ಲಿ ಯಾವಾಗ್ಲೂ ಇದಾಕಿತ್ತು. ಅದಕ್ಕಾಗಿ ನಾನು ವಾಸ್ತುವನ್ನ ತಂದಾಗ ಸರಳ ವಾಸ್ತು ಅಂತ ಹೆಸರಿಟ್ಕೊಂಡಿದ್ದು ಮೊದಲೇ. ಮುಂದೆ ಇದು ಒಂದು ಜೀವನಕ್ಕೆ ಸಂಬಂಧಪಟ್ಟಂತದ್ದು. ಜೀವನನ್ನ ಬಹಳ ಸರಳಾಗಿ ಮಾಡೋನು ಏನ್ರಿ. ಅಂದ್ರೆ ಅದು ಟಫ್ ಇಲ್ಲ, ನೀವು ಟಫ್ ಮಾಡ್ಕೊಂಡಿರಿ ಏನ್, ಅದನ್ನ ಸ್ವಲ್ಪ ವಿಚಾರ ಮಾಡಿ ಅದನ್ನ ಏನ್ ಮಾಡಿದ್ರೆ ಸರಳ ಆಗತ್ತೆ. ಅದಕ್ಕೆ ಸರಳ ಜೀವನ ಇಟ್ಕೊಂಡು ಅಂತಿಕೊಂಡು ಸರಳ ಜೀವನ. ಓಕೆ ಗುರುಜಿ, ಮಾತಾಡ್ತೀನಿ ನಿಮ್ ಜೊತೆ. ವೀಕ್ಷಕರೇ, ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡಬಹುದು. ಉಷಾ ಅಂತ ನೆಲಮಂಗಲದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಉಷಾ. ನಮಸ್ತೆ ಮೇಡಮ್. ಗುರುಜಿ ಅವರಿದ್ದಾರೆ, ನೇರವಾಗಿ ಮಾತನಾಡಬಹುದು. ಹೇಳಿ ಉಷಾ. ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಓಕೆ. ಅವ್ರ ಹೆಸರು ಶ್ರೀನಿವಾಸ್ ಅಂತೇಳಿ. ಓಕೆ. ಅದು ಕೆಲಸ ಕಾರ್ಯ ಏನು ಇದಾಗ್ತಾ ಇಲ್ಲ, ಏನ್ ಮಾಡೋದು, ಲಾಸ್ ಆಗ್ತಾ ಇದೆ. ಓಕೆ ಉಷಾ, ಖಂಡಿತ ಅದ್ರ ಬಗ್ಗೆ ಮಾತಾಡೋಣ. ಇವತ್ತು ಸರಳ ಜೀವನ ಅನ್ನುವಂತಹ ವಾಹಿನಿ ಲೋಕಾರ್ಪಣೆಗೊಂಡಿದೆ. ಸ್ವತಃ ಗುರುಜಿ ಅವರು ನಿಮ್ಗೆ ಅವೈಲಬಲ್ ಇರ್ತಾರೆ. ಏನ್ ಅನಿಸ್ತಾ ಇದೆ ಸಂದರ್ಭದಲ್ಲಿ? ಮೊದಲು ಅದನ್ನ ಹೇಳಿ. ಇಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಈಗ ಬೇರೆ ಚಾನಲ್ಗಳಲ್ಲೆಲ್ಲ ಬರೀ ಅವು ಇವು ನೋಡಿ ನಮಗೂ ಬೇಜಾರಾಗಿತ್ತು. ಓಕೆ. ಈಗ ಇದು ಬರೀ ಒಂದು ಇದ್ರ ಬಗ್ಗೆನೇ ಇರೋದ್ರಿಂದ ನಮಗೂ ಒಂಥರ ಬೇಜಾರಾದಾಗ ಈ ಚಾನಲ್ ಇಷ್ಟಪಟ್ಟು ನೋಡೋ ಅಂತ ಇದಿದೆ. ಬೆಳಗಿಂದ ನಾವು ಇದನ್ನೇ ನೋಡ್ತಾ ಇದೀವಿ. ಗುರುಜಿ ಅವ್ರು ಹೇಳೋ ವಾಸ್ತುದು ನಾವು ಬೇರೆ ಚಾನಲ್ ಅಲ್ಲೂ ನೋಡ್ತಾ ಇದ್ವಿ. ನಮ್ಗೆ ಕರೆ ಸಿಕ್ಕಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಿಮ್ ಚಾನಲ್ ಅಲ್ಲಿ ಕರೆ ಸಿಕ್ಕಿದೆ. ಓಕೆ ಉಷಾ ಅವರೇ, ಗುರುಜಿ ಅವರಿದ್ದಾರೆ, ಅವ್ರಿಗೂ ನೀವು ಶುಭಾಶಯವನ್ನ ತಿಳಿಸಬಹುದು. ಅವ್ರ ಜೊತೆ ಮಾತನಾಡಿ ನೀವು. ಖಂಡಿತ. ಹೇಳ್ರಿ ಉಷಾ ಅವರೇ, ನಮಸ್ಕಾರ. ನಮಸ್ಕಾರ ಗುರುಜಿ. ಶುಭಾಶಯಗಳು ಗುರುಜಿ, ಚಾನಲ್ ಓಪನ್ ಮಾಡಿರೋದು. ಇಲ್ಲ, ಬಹಳ ಖುಷಿ ಆಯ್ತು ತಮ್ಮ ಮಾತು ಕೇಳಿ ಏನ್ರಿ. ನಮ್ಮಂತವ್ರಿಗೆಲ್ಲ ದಾರಿದೀಪ ಆಗ್ಬೇಕು. 100ಕ್ಕೆ 100 ಅದರ ಸಂಬಂಧ ಸರಳ ಜೀವನವನ್ನು ಬರ್ತಾ ಇದೆ. ಅದರ ಟ್ಯಾಗ್ಲೈನ್ ಸಹಿತ ಮನಕುಲದ ಒಳತಿಗಾಗಿ, ನಿಮ್ಮೆಲ್ಲರ ಒಳತಿಗಾಗಿ ಬರುತ್ತಿರುವಂಥ ಚಾನಲ್ಲು ಅದು ನಿಜವಾಗಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನೀವು ಅನ್ನುವಂಗನ್ನು ಪ್ರತಿಯೊಬ್ಬರಿಗೆ ಮುಟ್ಟಿಸ್ಬೇಕು. ಪ್ರತಿಯೊಬ್ಬರು ಅದರಿಂದ ಖುಷಿಯನ್ನು ಪಡಬೇಕು ಅವ್ರ ಜೀವನದಲ್ಲಿ ಅಂತ ಅನ್ನೋಷ್ಟು ಮಟ್ಟಿಗೆ ಹೋಗುವಂಥದ್ದು. ಈಗ ನಿಮ್ಮ ಸಮಸ್ಯೆ ಏನೈತಿ ಹೇಳ್ರಿ. ಗುರುಜಿ, ನಮ್ಮ ಯಜಮಾನ್ರಷ್ಟು ಶ್ರೀನಿವಾಸ್ ಅಂತೇಳಿ. ಹ್ಞೂ ರೀ.
ಅವರು ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಮಾಡಿಸ್ತಾರೆ. ನೋಡ್ರಿ ಏನ್ ಮಾಡಿದ್ರು ಯಾಕೋ ಕೈ ಕೆಲಸದಲ್ಲಿ ಇದು ಆಗಲ್ಲ, ಏಳಿಗೆನೂ ಆಗ್ತಾ ಇಲ್ಲ. ನೋಡ್ರಿ ಜೊತೆಗೆ ಸ್ವಲ್ಪ ಸಾಲ ಆಗಿದೆ, ಅದನ್ನ ತೀರ್ಸೋಣ ಅಂದ್ರು ಅದಕ್ಕೂ ಏನು ಹೇಳ್ರಿ ದಾರಿ ಅವ್ರದ್ದು ಆಗ್ತಾ ಡೇಟ್ ಇಲ್ಲ. ಆಫ್ ಬರ್ತ್ ಹೇಳ್ರಿ. ಡೇಟ್ ಆಫ್ ಬರ್ತ್ ಹೇಳ್ರಿ. ಅವ್ರದ್ದು 5/7/1964. 64. ಹೌದು. ಈಗ ಇವತ್ತು ಮನೆ ಇದ್ದದ್ದು ಯಾವ ದಿಕ್ಕಿಗೆ ಐತ್ರಿ ನೀವು ಇರುವಂತ ಮನೆ? ಈಗ ಇದು ಪೂರ್ವ ದಿಕ್ಕಿಗೆ. ಪೂರ್ವ ದಿಕ್ಕಿಗೆ. ಬಾಗ್ಲೈತೆ. ಪೂರ್ವ ದಿಕ್ಕಿಗೆ ಐತದಲ್ರಿ? ಹೌದು. ಅತಿ ಶ್ರೇಷ್ಠವಾದ ದಿಕ್ಕು ನಿಮ್ಮ ಮನೆಯವರಿಗೆ. ಮುಖ್ಯ ದ್ವಾರದಿಂದ ಏನೂ ತೊಂದರೆ ಅಲ್ಲ. ಅದು ಹಣಕಾಸಿನ ತೊಂದರೆ, ಸಾಲದ ರೂಪ ಅಂತಂದ್ರೆ ಹಣಕಾಸಿನ ಜಾಗ ಇರುತ್ತೆ ಆ ಮನೆಯಲ್ಲಿ. ಆ ಮನೆಯದ ಒಂದು ಹಣಕಾಸಿನ ಜಾಗದಿಂದ ಈ ತೊಂದರೆಗೆ ಈಡು ಮಾಡಿರುತ್ತೆ. ಮುಖ್ಯ ದ್ವಾರದಿಂದ ಅಲ್ಲ, ಮುಖ್ಯ ದ್ವಾರ ನಿಮ್ಮ ಮನೆಯವರಿಗೆ ಭಾಳ ಮುಂದುವರಿಯುವಂಥ ಮನೆ ಅದು. ಏನ್ರಿ? ಹಲೋ, ಹೇಳಿ ಗುರೂಜಿ. ಅದಕ್ಕೆ ಅದ್ರ ಬಗ್ಗೆ ವರಿ ಮಾಡಬೇಡ್ರಿ. ಇವತ್ತು ನೀವು ಮೊದಲನೇ ಕಾಲ್ ಇದೆ ಸರಳ ಜೀವನಕ್ಕೆ. ನಿಮ್ದೇನು ಸಾಲ ಇದೆ ಅಂತಿರಲ್ಲ, 3 ರಿಂದ 8 ತಿಂಗಳದೊಳಗೆ ನೀವು ಸಾಲದಿಂದ ಮುಕ್ತರಾಕಿರಿ. ಅಷ್ಟೇ ಅಲ್ಲ, ನಿಮ್ಮ ಏನು ಹಸ್ಬೆಂಡ್ ಇದ್ದಾರಲ್ಲ, ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಮಾಡಿಸ್ತಾರಂತಾರಲ್ಲ, ಅವರು ಇನ್ನಷ್ಟು ದೊಡ್ಡ ಕಾಂಟ್ಯಾಕ್ಟ್ ಆಗಿ ಬೆಳೀತಾರೆ. ಅದಕ್ಕಾಗಿ ಮೊದಲನೇ ಕಾಲ್ ಇದ್ದಿದ್ದಕ್ಕೆ ನಿಮಗೆ ನಾನು ಸರಳ ವಾಸ್ತುವಿನಿಂದ ಉಚಿತವಾಗಿ ಅಳವಡಿಸಿ ಈ ಸರಳ ಜೀವನದಲ್ಲಿ ಮೊದಲನೇ ಒಂದು ವ್ಯಕ್ತಿ ಅಂತಂತಂದು ನೀವು ಖುಷಿ ಪಟ್ಟಂಥ ವ್ಯಕ್ತಿ ಅನ್ನೋದನ್ನು ಇನ್ನೊಂದು 2-3 ತಿಂಗಳಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಅದಕ್ಕೆ ಇವತ್ತು ನಿಮಗೆ ಕಾಲ್ ಮಾಡಿದ್ದಕ್ಕೆ ಧನ್ಯವಾದಗಳು. ಕೆಲವೇ ದಿನದಲ್ಲಿ ನಿಮ್ಮ ಮನೆಗೆ ನನ್ನ ಸರಳ ವಾಸ್ತು ತಜ್ಞನ ಕಳಿಸಿಕೊಟ್ಟು ಉಚಿತವಾಗಿ ಮಾಡಿಸಿ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಹೊರಬರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ತೋರಿಸ್ತೀನಿ. ಉಷಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಆದರೆ ಇದಕ್ಕಿಂತ ಸಂತೋಷದ ಕ್ಷಣ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ. ಮೊದಲನೇ ಕಾಲ ಕರೆ ಮಾಡಿದ್ರು, ಅವ್ರಿಗೆ ಉಚಿತವಾಗಿ ಸರಳ ವಾಸ್ತು ಸೇವೆಯನ್ನು ಗುರೂಜಿ ಅವರು ತಲುಪಿಸ್ತಾ ಇದ್ದಾರೆ. ಈಗ ಕಲ್ಯಾಣಮ್ಮ ಅಂತ ಕರೆ ಮಾಡಿದ್ದಾರೆ ಹನುಮಸಾಗರದಿಂದ. ಕಲ್ಯಾಣಮ್ಮ, ನಮಸ್ಕಾರ. ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಕಲ್ಯಾಣಮ್ಮ ಅವ್ರಿಗೆ? ಹಾ, ಕೇಳಿಸ್ತಾ ಇದೆ. ಸರಳ ಜೀವನ ವಾಹಿನಿ ಲೋಕಾರ್ಪಣೆಗೊಂಡಿದೆ. ಇವತ್ತಿನಿಂದ ಸರಳ ಜೀವನ ವಾಹಿನಿ ನಿಮ್ಮ ಮನೆಗಳಲ್ಲಿ ಬರ್ತಾ ಇದೆ. ಏನ್ ಅನ್ನಿಸ್ತಾ ಇದೆ ಸಂದರ್ಭದಲ್ಲಿ ಕಲ್ಯಾಣಮ್ಮ? ನಮಗ ಬಹಳ ಖುಷಿ ಅನಿಸ್ತಿದೆ. ನಮ್ಮ ಸಂಸ್ಕೃತನ, ನಮ್ಮ ಇದನ್ನೆಲ್ಲ ಹೇಳ್ತೀವಿ, ನಮ್ಮ ವಿಚಾರಧಾರೆಯನ್ನೆಲ್ಲ ಇದನ್ ಮಾಡ್ತೀವಿ ಅಂತ ಅಂದಿದ್ದಕ್ಕೆ ನಮಗ್ ಬಹಳ ಖುಷಿ ಆಗುತ್ತೆ. ಆದ್ರೆ ಆದಷ್ಟು ಇದು ಜಾಹೀರಾತ ಮುಕ್ತವಾಗಿರ್ಬೇಕು. ಆದಷ್ಟು ಎಲ್ಲ ಒಳ್ಳೊಳ್ಳೆ ಸಂಸ್ಕೃತನ ತಿಳಿಸ್ಕೊಡುವಂತದ್ದಾಗಿರ್ಬೇಕು. ನಮ್ಮ ಪೂರ್ವಜರ ಬಗ್ಗೆ, ಮತ್ತ ಪುರಾಣಿಕತೆ ಬಗ್ಗೆ, ಮತ್ತ ದೇವ್ರ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಆಸಕ್ತಿ ಮೂಡಿಸುವಂತ ಕೆಲಸ ಮಾಡ್ಬೇಕ ನೀವಂತ ಹೇಳಿ. ಖಂಡಿತ ಕಲ್ಯಾಣಮ್ಮ ಅವರೇ. ಗುರೂಜಿ ಅವರಿದ್ದಾರೆ, ಅವರಿಗೆ ನೀವು ನೇರವಾಗಿ ಶುಭಾಶಯವನ್ನ ತಿಳಿಸಬಹುದು. ಮಾತಾಡಿ ಕಲ್ಯಾಣಮ್ಮ. ಹಾ, ಆಯ್ತಾಯ್ತು. ಹೇಳಿ ಕಲ್ಯಾಣಮ್ಮ. ಹೇಳ್ರಿ. ನಮಸ್ಕಾರ. ನಮಸ್ಕಾರ ಗುರೂಜಿ. ಹೇಳ್ರಿ. ನಾವು ಬಾಗಲಕೋಟೆ ಸಮೀಪ ಹನುಮಸಾಗರ ಅಂತ ಹೇಳ್ರಿ, ಇಲ್ಲಿಕಲ್ ಪಕ್ಕದಲ್ಲೇ. ನಮ್ಮ ಊರವ್ರ ಆದ್ರೆ ಹಂಗಾದ್ರೆ. ಅದೇ ನಮಗೂ ಒಂದ್ ಹೆಮ್ಮೆ ಅನಿಸುತ್ತೆ. ಬರೇ ಬೆಂಗಳೂರು ಸೈಡ್ನವ್ರ ಚಾನಲ್ ಮಾಡ್ತಿದ್ರು, ನಮಗೂ ಈ ಸೈಡ್ನವ್ರು ಚಾನಲ್ ಮಾಡಿದ್ರಲ್ಲ ಅನ್ನೋದೊಂದು ಹೆಮ್ಮೆ ಅನಿಸುತ್ತೆ. ಆದ್ರೆ ನೀವು ಧಾರ್ಮಿಕತೆ ಬಗ್ಗೆ, ಪುರಾಣಿಕತೆ ಬಗ್ಗೆ, ಅದ್ರ ಬಗ್ಗೆ ಎಲ್ಲಾ ಹೇಳ್ತೀವಿ ಅಂತಂದಿದ್ದಕ್ಕೆ ಇನ್ನೂ ಹೆಮ್ಮೆ ಅನಿಸುತ್ತೆ. ಆದ್ರೆ ನಾನು ತಮ್ಮಲ್ಲಿ ಕೇಳ್ಕೊಬೇಕನ್ನಂದ್ರೆ, ನಮಗ ಆರ್ಥಿಕ ಸಮಸ್ಯೆ ಬಗ್ಗೆನ ಕೇಳ್ಕೊಬೇಕಾಗಿತ್ತು. ನಾನು ಬರ್ಬೇಕಾದ ದುಡ್ಡು ಬರವಲ್ದು, ಅದ್ರ ಕೊಡ್ಬೇಕಾದಿದ್ದು ಕೊಡಕ್ ಆಗವಲ್ದು. ಅದಕ್ಕೆ ಏನ್ ಪರಿಹಾರ? ಏನಿಲ್ರಿ, ಇವತ್ತ ಮೊದಲನೇದಾಗಿ ನೀವು ಕಾಲ್ ಮಾಡಿದಿರಿ. ನಮ್ಮ ಸರಳ ಜೀವನದ ಕಾರ್ಯಕ್ರಮ ಇವತ್ತು ಲೋಕಾರ್ಪಣೆ ಆಗಿದೆ, ಸರಳ ಜೀವನ ಏನ್ರಿ. ಅದಕ್ಕೆ ನನ್ನ ತರಪಿನಿಂದ ನಿಮಗೆ ಧನ್ಯವಾದಗಳು. ಆಮೇಲೆ ನೀವೇನು ಅಪೇಕ್ಷೆ ಪಡ್ತಾ ಇದ್ದೀರಿ, ಹಿಂಗೆ ಸಾಕಷ್ಟು ಜನ ಇದ್ದಾರೆ ಕರ್ನಾಟಕದಾದ್ಯಂತ. ಆ ಒಂದು ಅಪೇಕ್ಷೆಗೆ ನಾವು ಬದ್ಧರಾಗಿರ್ತೀವಿ, ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಆಮೇಲೆ ಪ್ರತಿಯೊಂದು ಏನಪ್ಪ ನಾವು ಇಷ್ಟು ದಿವಸ ಯಾರೂ ತೋರಿಸಿದ್ದಿಲ್ಲ ಅಂಥದ್ದನ್ನು ತೋರಿಸ್ತಾ ಇದ್ದಾರೆ. ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ, ಪುರಾಣದ ಬಗ್ಗೆ, ಅಥವಾ ಇವತ್ತು ಏನು ಒಂದು ರೈತನ ಒಂದು ಸಮಸ್ಯೆ ಯಾವ ರೀತಿ ಉದ್ಭವವಾಗುತ್ತದೆ, ಅದರಲ್ಲಿ ಯಾವ ರೀತಿ ಅಂತ ಅನ್ನೋದು ಹೋಗ್ಬೇಕು ಅನ್ನೋದಕ್ಕೆ ಹಲವಾರು ವಿಭಿನ್ನ ಕಾರ್ಯಕ್ರಮಗಳಿರ್ತಾವೆ. ಅದರಲ್ಲಿ 2 ಮಾತಿಲ್ಲ. ತಾವು ಏನು ಅನಿಸ್ಕೊಂಡಿದ್ದೀರೋ ನಿಮ್ಮಂಗೆ ಕರ್ನಾಟಕ ಜನತೆ ಅನಿಸ್ಕೊಂಡಿದ್ದಾರೆ, ಅದನ್ನು ನಾವು ಫುಲ್ಫಿಲ್ ಮಾಡುವಂಥದ್ದು. ಅದರಲ್ಲಿ 2 ಮಾತಿಲ್ಲ ಅಂತ ಅನ್ನೋಂಥದ್ದು. ಇನ್ನು ರೊಕ್ಕ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತು ಸಾಲ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥದ್ದಕ್ಕೆ ಅದು ಏನಂತ ಒಂದು ಟಫ್ ಅಲ್ಲ. ಪ್ರತಿಯೊಬ್ಬ ಮನುಷ್ಯ ಜೀವನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಉದ್ಭವ ಆಗ್ಬೇಕಂದ್ರೆ ಆ ಮನೆಯಿಂದನೇ ಉದ್ಭವ ಆಗಬೇಕು, ಆ ಕೆಲಸದ ಒಂದು ಜಗದಿಂದನೇ ಉದ್ಭವ ಆಗ್ಬೇಕ್ರಿ. ಅದು ಬಿಟ್ಟು ಮತ್ತೆ ಬೇರೆ ಯಾರೂ ಕಾರಣ ಆಗೋದಿಲ್ಲ ಅದಕ್ಕೆ. ಇನ್ನು ಅದಕ್ಕೆ ಪರಿಹಾರ ಮಾತ್ರ ಮತ್ತೆ ಎಲ್ಲರೂ ಹೋಗಿ ನಾವು ಪರಿಹಾರ ತೊಗೋಬೇಕಾಗಿಲ್ಲ. ಆ ಪರಿಹಾರ ಸಹಿತ ಆ ಮನೆ ಒಳಗಡೆನೇ ಇದ್ದಾವೆ, ಆ ಉದ್ಯೋಗ ಸ್ಥಳ ಒಳಗಡೆನೇ ಇದ್ದಾವೆ. ಆ ಮನೆ ಅಥವಾ ಉದ್ಯೋಗ ಸ್ಥಳ ಇತ್ತಪ್ಪ ಅಂತಂದ್ರೆ 2 ಲಕ್ಷ ವಹಿಸಿದ್ದಾತಂದರೆ ನಿಜವಾಗಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. 3 ರಿಂದ 8 ತಿಂಗಳದೊಳಗೆ ಅವ್ರಿಗೆ ಅಗಾಧ ಚೇಂಜಸನ್ನು ಕಾಣಲಿಕ್ಕೆ ಸಾಧ್ಯ ಐತಿ. ಅಂಥ ಸಂದರ್ಭದಲ್ಲಿ ನಿಮ್ದು ಇವತ್ತು
ನೀವು ನಮ್ಮ ಸೈಡ್ನವ್ರು ಅಂತ ಹೇಳ್ತೀರಿ ಏನ್ರಿ. ಇವತ್ತು ಏನು ಒಂದು ವಿಶ್ವಾಸವನ್ನು ಇಟ್ಟಿದ್ದೀರಿ, ಆ ವಿಶ್ವಾಸಕ್ಕೆ ಬೇರೆ ಏನು ವಿಚಾರ ಮಾಡಬೇಡ್ರಿ. ಇವತ್ತಿನಿಂದ ನಿಮ್ದು ಒಂದು ಟೈಮ್ ಒಳ್ಳೇದು ಬಂದೈತಂತ ತಿಳ್ಕೊಳ್ರಿ. ಆ ಒಳ್ಳೆ ಟೈಮ್ ಬಂದಾಗ ದೇವರೊಂದು ದಾರಿ ತೋರಿಸ್ತಾನಂತೆ. ಆ ದಾರಿ ತೋರಿಸ್ತಾನ. ಇವತ್ತು ಕಾಲ್ನಲ್ಲಿ ನೀವು ಮಾತಾಡ್ತಾ ಇದ್ದೀವಿ. ಕೆಲವೇ ದಿನದಲ್ಲಿ ನಮ್ಮ ಎಕ್ಸ್ಪರ್ಟ್ಸನ್ನು ಕಳಿಸ್ಕೊಡ್ತೀನಿ. ಆ ಮಿನಿಮಮ್ ಅಮೌಂಟ್ದೊಳಗೆ ನಿಮಗೆ ಮಾಡಿಸ್ಕೊಡೋ ವ್ಯವಸ್ಥೆ ಮಾಡಿಸ್ತೇನೆ. 3 ರಿಂದ 8 ತಿಂಗಳದೊಳಗೆ ನೀವು ಹೆಂಗೆ ಒಂದು ಫೈನಾನ್ಷಿಯಲಿ ಎಷ್ಟು ಒಳ್ಳೆ ಸಮೃದ್ಧಿಯಾಗಿ ನೀವು ಖುಷಿ ಪಡ್ತೀರ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆ ಜವಾಬ್ದಾರಿಯನ್ನು ನಾನು ಹೊರ್ತೀನಿ. ಅಷ್ಟೇ ಅಲ್ಲ, ಇವತ್ತು ನಾವು ಸರಳ ವಾಸ್ತುವಿನಲ್ಲಿ ಒಂದು ಲೆಟರ್ನ ಕೊಟ್ಟು ಬಂದಿರ್ತೀವಿ. ಎಷ್ಟು ಹಣವನ್ನು ಕೊಟ್ಟಿರ್ತೀರಿ, 3 ರಿಂದ 8 ತಿಂಗಳದೊಳಗೆ ಖುಷಿ ಪಟ್ಟಿಲ್ಲ ಅಂದ್ರೆ ಆ ಲೆಟರ್ ತೋರಿಸಿ ಪೂರ್ತಿ ಪ್ರಮಾಣ ಹಣವನ್ನು ತೆಗೆದುಕೊಳ್ಬೋದು ಅಂತ ತಿಳ್ಕೊಂಡು ಕೊಟ್ಟಿರ್ತೀವಿ. ಅದಕ್ಕೆ ಯಾವುದು ಭಯ ಬೇಡ, ಭೀತಿ ಬೇಡ. ಆ ಸರಳ ವಾಸ್ತುವನ್ನ ಇವತ್ತು ಏನು ನೀವು ಫೋನ್ ಮಾಡಿದ್ರಲ್ಲ, ನಮ್ಮವ್ರನ್ನ ಇನಿಷಿಯಲಿ ಮೊದಲು ಕರ್ಸ್ಕೊಳ್ರಿ. ಮೊದಲು ಖರ್ಚು ಮಾಡೋದಬೇಕಾಗಿಲ್ಲ. ಅವರು ಹಲವಾರು ಕಾರಣಗಳು ಏನಿದಾವೆ ಅವರಾಗಲೇ ಸ್ಪಷ್ಟ ಹೇಳ್ತಾರೆ. ಅದು ಸರಿ ಅನಿಸಿದರೆ ಮುಂದೆ ಆ ಸೊಲ್ಯೂಷನ್ ಬಗ್ಗೆ, ಪರಿಹಾರ ಬಗ್ಗೆ ವಿಚಾರ ಮಾಡಿರಿ. ಪರಿಹಾರ ತೊಗೊಂಡದಾದರೆ ಏನು ಕಷ್ಟದಿಂದ ನೀವು ಬಾಳ್ತಾ ಇದ್ದೀರಿ ಅಥವಾ ಹಣಕಾಸಿನ ತೊಂದರೆಯಿಂದ ಬಾಳ್ತಾ ಇದ್ದೀರಿ, ಅದು ಅಲ್ಲದೆ ಮತ್ತು ಮನೆಯಲ್ಲಿ ಒಂದು ಖುಷಿಯ ವಾತಾವರಣ ನೀವೆಂದೂ ವಿಚಾರ ಮಾಡಿರಕ್ಕಿಲ್ಲ, ಅಂಥ ಒಂದು ಖುಷಿಯ ವಾತಾವರಣ ಕೊಡಲಿಕ್ಕೆ ಸಾಧ್ಯತೆ ಅಂತ ತಿಳ್ಕೊಂಡು ಹೇಳಿ. ಓಕೆ, ಜನತೆಯ ನಿರೀಕ್ಷೆಗಳು ಕೂಡ ಸಾಕಷ್ಟಿವೆ. ನಾವು ಇಂಥ ಕಾರ್ಯಕ್ರಮವನ್ನು ನೋಡಬಯಸ್ತೀವಿ, ಅಂಥ ಕಾರ್ಯಕ್ರಮಗಳು ಬೇಕು ಅಂತ ಪ್ರತಿಯೊಬ್ಬರೂ ಕೂಡ ಮಾತನಾಡ್ತಾ ಇದ್ದಾರೆ. ಆ ನಿರೀಕ್ಷೆಗಳನ್ನು ತುಂಬಿಸುವಂತಹ ಹೊಣೆ ನಮ್ಮದಾಗಿದೆ. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಯಾವುದೇ ರೀತಿಯ ಸಂಶಯಗಳಿದ್ದಲ್ಲಿ ಅಥವಾ ಸರಳ ಜೀವನ ವಾಹಿನಿ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ ಖಂಡಿತ ಕರೆ ಮಾಡಬಹುದು. ಈಗ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.